ಅಮ್ಮನವರ ಸನ್ನಿಧಿಯಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರಿದ್ದಾರೆ ಇಲ್ಲಿ. ಮತ್ತು ಪ್ರತಿಯೊಬ್ಬ ಭಕ್ತರಲ್ಲೂ ಕೇಳಿದಾಗ ಅವರು ಹೇಳುವಂಥ ಪ್ರಶ್ನೆ ಬಗ್ಗೆ, ಅವರ ಮನಸ್ಸಲ್ಲಿರುವಂತಹ ಕೋರಿಕೆ ಹಾಗೂ ಬೇಡಿಕೆಗಳ ಬಗ್ಗೆ ಮುಖಸ್ತುತಿಯಾಗಿ ಇದ್ದದನ್ನು ಇದ್ದ ಹಾಗೆ ಹೇಳ್ತಾರೆ. ಇದೊಂದು ಪವಾಡ ಹೇಗೆ ಸಾಧ್ಯ ಅಂತ ನೋಡಿ. ಭಾರತ ದೇಶ ಅನ್ನುವಂಥದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಂದು ಭವ್ಯ ದೇಶ ಇದು. ಈ ದೇಶದಲ್ಲಿ ಎಲ್ಲ ಕಡೆ ಶಕ್ತಿ ಇದೆ, ಎಲ್ಲ ಕಡೆ ಭಕ್ತಿ ಇದೆ. ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದು ಶಕ್ತಿ ದೇವತೆಗಳು ನೆಲೆಸಿರ್ತಾರೆ. ಇದು KG ದೇವಪಟ್ಟಣ ಅನ್ನುವಂಥ ಈ ಒಂದು ಕ್ಷೇತ್ರದಲ್ಲಿ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರು ವಿರಾಜಮಾನವಾಗಿ ಇಲ್ಲಿ ನೆಲೆಸಿದ್ದಾರೆ. ಈ KG ದೇವಪಟ್ಟಣ ಅಂದರೆ ಏನು ಅಂತ, ಕೆಳದಿ ರಾಜರ ಗದ್ದುಗೆಯ ಪಟ್ಟಣ ಅಂತ ಇದರ ಹೆಸರಿದೆ. ಈ ಪಟ್ಟಣಕ್ಕೆ ರಾಮಗಿರಿ, ಹೇಮಗಿರಿ, ಭದ್ರಗಿರಿಯ ಮಧ್ಯಭಾಗದಲ್ಲಿ ಈ ಒಂದು ಸನ್ನಿಧಾನ ಇದೆ. ಈ ತಾಯಿ ವಿದ್ಯಾಚೌಡೇಶ್ವರಿಯ ವಿಶೇಷತೆ ಏನಂದರೆ, ಈಗಿನ ಕಲಿಯುಗದಲ್ಲಿ ಭಕ್ತರಿಗೆ ಬೇಕಾಗಿರೋದು ಶಾಸ್ತ್ರದಲ್ಲಿ ಹೇಳುತ್ತೆ, ಪುರಾಣದಲ್ಲೂ ಹೇಳುತ್ತೆ, ಮತ್ತು ಇತಿಹಾಸದಲ್ಲೂ ಹೇಳೋದು. ಅನುಮಾನ ಇರೋರಿಗೆ ಅನುಮಾನವನ್ನು ಬಗೆಹರಿಸುವಂಥ ಒಂದು ಶಕ್ತಿ ಇರಬೇಕಾಗಿರೋದು ಮಠ, ದೇವಸ್ಥಾನ, ಒಂದು ಪುಣ್ಯಕ್ಷೇತ್ರದಲ್ಲಿ. ಇವತ್ತು ಗುರು ಅಂದರೆ ಯಾರು? ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸೋರು, ಅಕ್ಷರಾಭ್ಯಾಸ ಮಾಡಿಸೋರು ಗುರುಗಳು. ಮಕ್ಕಳಾಗಿದ್ದಾಗ ಮಕ್ಕಳು 1ನೇ ಕ್ಲಾಸ್ಗೆ ಹೋಗ್ತವೆ, ಗುರುಗಳೇ ನನಗೆ ಈ ಪಾಠ ಹೇಳಿ ಅಂದರೆ ಗುರುಗಳು ಏನು ಮಾಡ್ತಾರೆ, ಆ ಪಾಠ ಹೇಳ್ತಾರೆ. ಅದು ಆ ಒಂದು ತರಗತಿಯನ್ನು ಮಕ್ಕಳು ಗೆದ್ದು ಹಂತವಾಗಿ ಬಂದ ಮೇಲೆ ಜೀವನದ ಪಾಠ ಬರುತ್ತೆ. ಜೀವನದ ಪಾಠ ಏನು? ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಿಂಗಲ್ ಲೈಫ್ ಈಸ್ ಜಂಗಲ್ ಲೈಫ್, ಡಬಲ್ ಲೈಫ್ ಈಸ್ ಟ್ರಬಲ್ ಲೈಫ್, ಟ್ರಿಬಲ್ ಲೈಫ್ ಈಸ್ ಸೀಸಿಂಗ್ ಲೈಫ್, ವೀಕ್ನೆಸ್ ಈಸ್ ದ ಡೆತ್ ಆನ್ ಬರ್ತ್ ಸರ್ಟಿಫಿಕೇಟ್ ಫ್ರೈ ಆ್ಯಂಡ್ ಡ್ರೈ ಅಂತ ಮಹಾತ್ಮರು ಹೇಳೋಂಥ ಮಾತು. ಅಂದರೆ ಒಬ್ಬ ಮನುಷ್ಯ ಸಿಂಗಲ್ ಆಗಿದ್ದಾಗ ಅವ್ನು ಜಂಗಲ್ ಆಗಿರ್ತಾನೆ, ಮದುವೆ ಆಗ್ತಿದ್ದಂಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ, ಮಗು ಆಗ್ತಿದ್ದಂಗೆ ಟ್ರಿಬಲ್ ಲೈಫ್ ಈಸ್ ಸೀಸಿಂಗ್ ಲೈಫ್, ವೀಕ್ನೆಸ್ ಈಸ್ ದ ಡೆತ್ ಆನ್ ಬರ್ತ್ ಸರ್ಟಿಫಿಕೇಟ್ ಫ್ರೈ ಆ್ಯಂಡ್ ಡ್ರೈ ಅಂತ. ಇದಕ್ಕೆ ಜನಕ್ಕೆ ಈ ಗಂಡ ಹೆಂಡತಿಯಾಗಿ ಮಗು ಆದ ತಕ್ಷಣ ಅನುಮಾನಗಳು ಸ್ಟಾರ್ಟ್ ಆಗ್ತದೆ. ಅಂಥ ಅನುಮಾನಗಳನ್ನು ಬಗೆಹರಿಸುವ ಕ್ಷೇತ್ರಗಳನ್ನು ಜನ ಹುಡುಕ್ತಾ ಇರ್ತಾರೆ. ಆ ಬಗೆಹರಿಸುವಂಥ ಕ್ಷೇತ್ರಗಳು ಹೇಗಿರಬೇಕು ಅಂದರೆ, ನಿಷ್ಕಲ್ಮಶವಾಗಿ ಬಂದಂಥ ಭಕ್ತರನ್ನು ಕೈ ಹಿಡಿಯುವಂಥ ಪವಿತ್ರವಾದ ಕ್ಷೇತ್ರಗಳು ಆಗಬೇಕು. ಇದಕ್ಕೆ ಒಂದು ಉದಾಹರಣೆ, ರಾಮರಿಗೆ, ಯದುಕುಲ ತಿಲಕರಿಗೆ ಲಂಕಾಪುರವನ್ನು ಪ್ರವೇಶ ಮಾಡುವಂಥದ್ದು ದೊಡ್ಡದಾಗಿರಲಿಲ್ಲ. ಆದರೆ ಈ ಭವ್ಯ ಭಾರತದ ಶಕ್ತಿ ಬಗ್ಗೆ ಭಗವಂತ ಸಮಾಧಾನವಾಗಿದ್ದರಿಂದ ಕಪಿಗಳು ಅಂದರೆ ವಾನರರು ಒಂದು ಸೇತುವೆಯನ್ನು ಕಟ್ತಾ ಇರ್ತಾರೆ. ಹೌದಲ್ಲ, ಎಲ್ಲ ಕೇಳಿದ್ದೀರಿ ನೀವೆಲ್ಲ. ಸೇತುವೆ ಕಟ್ಟಬೇಕಾದ್ರೆ ಒಂದು ಕಲ್ಲ ಮೇಲೆ ರಾಮ ಅಂತ ಬರೆಯೋದು, ಸಮುದ್ರಕ್ಕೆ ಹಾಕೋದು, ರಾಮ ಅಂತ ಬರೆಯೋದು, ಸಮುದ್ರಕ್ಕೆ ಹಾಕೋದು. ರಾಮರು ಅಲ್ಲಿಗೆ ಬರ್ತಾರೆ, ಏನು ಮಾಡ್ತಾ ಇದ್ದೀರಿ ಅಂತಾರೆ. ಸ್ವಾಮಿ ರಾಮ ಅಂತ ಬರೀತಾ ಇದ್ದೀವಿ, ಸಮುದ್ರಕ್ಕೆ ಕಲ್ಲು ಹಾಕ್ತಾ ಇದ್ದೀವಿ. ಆ ಕಲ್ಲು ಏನು ಮಾಡ್ತಾ ಇದ್ದೀರೋ? ತೇಲ್ತಾ ಇದೆ ಸ್ವಾಮಿ. ರಾಮರಿಗೆ ಆಶ್ಚರ್ಯ ಆಗುತ್ತೆ. ಇವರು ಒಂದು ಕಲ್ಲು ತಗೊಂಡು ಹಾಕ್ತಾರೆ, ಏನಾಗುತ್ತೆ? ಕಲ್ಲು ಮುಳುಕೋಗುತ್ತೆ. ಏನ್ರೋ ನೀವು ಹಾಕಿದ ಕಲ್ಲು ತೇಲ್ತಾ ಇದೆ, ನಾನು ರಾಮನೇ ಹಾಕ್ತಾ ಇರೋ ಕಲ್ಲು ಮುಳುಕೋಯ್ತಲ್ಲೋ ಅಂತಾರೆ. ಆವಾಗ ಸ್ವಾಮಿ ಆಂಜನೇಯ ಹೇಳ್ತಾನೆ, ಭಗವಂತ ನೀನು ಕೈ ಹಿಡಿಬೇಕಾಗಿರೋನಪ್ಪ, ಕೈಯನ್ನು ಬಿಡಬಾರ್ದು. ನೀನು ಯಾವಾಗಲೂ ಏನು ಮಾಡಬೇಕು? ಕೈಯಲ್ಲಿ ನಮ್ಮನ್ನು ಹಿಡ್ಕೊಂಡೇ ಇರಬೇಕು. ನೀನು ಕೈ ಬಿಟ್ಟರೆ ನಾವು ಉಳಿತೀವ ಅಂತ ಹೇಳ್ತಾನೆ. ಆ ಥರ ಇವತ್ತು ಕಷ್ಟದಲ್ಲಿರುವಂಥ ಭಕ್ತರಿಗೆ ಯಾವತ್ತು ಕೈ ಇಡುವಂಥ ಕೆಲಸವನ್ನು ಒಂದು ಸನ್ನಿಧಾನದಲ್ಲಿರುವಂಥ ಧರ್ಮದರ್ಶಿಗಳಾಗಿರ್ಬೋದು, ಸ್ವಾಮಿಗಳಾಗಿರ್ಬೋದು, ಅರ್ಚಕರಾಗಿರಬೇಕು, ಕೈ ಹಿಡಿಬೇಕು. ಬಂದವ್ರಿಗೇನು ಗೊತ್ತಾ, ತಾಯ್ತ ಕಟ್ಟಿಸ್ಕೊಳ್ಳಿ, ನಿಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ, ತಡೆ ಓಡಿಸಿ, ನಿಮ್ಮ ಮನೆಗೆ ದೇವ್ರ ತಗೊಬಂದೇನೋ ಮಾಟ ಕೇಳ್ತೀನಿ, ನೀವು ಒಂದು ಗೊಂಬೆ ಕಟ್ಟಿ, ಈ ಥರ ಬಂದ ಭಕ್ತರನ್ನು ಯಾಮರಿಸೋದನ್ನು ಮೊದಲು ಎಲ್ಲ ಬಿಡಬೇಕು. ನಾವು ಇದನ್ನೇ ನೇರವಾಗಿ ಹೇಳ್ತೀವಿ. ಯಾಕೆ ಅಂದರೆ ಭಕ್ತರು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಭಕ್ತಿಯಿಂದ ಹೋಗ್ತಾ ಇಲ್ಲ. ಯಾಕೆ? ಇವ್ರು ಎದುರಿಸ್ತಾ ಇದ್ದಾರೆ, ಭಯದಿಂದ ಹೋಗುವಂಥ ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿರೋದ್ರಿಂದ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಒಂದೇ ತಾಯಿ ವಿದ್ಯಾಚೌಡೇಶ್ವರಿನೇ ಪ್ರಧಾನ. ಅಮ್ಮನವರು ಭವಿಷ್ಯವನ್ನು ಕಳಶ ರೂಪದಲ್ಲಿ ಬರೀತಾರೆ, ಅದನ್ನು ನಾವು ಹೇಳ್ತೀವಿ. ಅದಕ್ಕೆ ಪರಿಹಾರಕ್ಕೆ 5 ರೂಪಾಯಿ 9 ರೂಪಾಯಿ ಹಣ ಕಟ್ತಾರೆ, ಸಮಸ್ಯೆಗಳು ಬಗೆಹರಿತವೆ, ಲಕ್ಷಾಂತರ ಭಕ್ತರಾಗ್ತಾ ಇದ್ದಾರೆ. ಇಷ್ಟೇ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ನಡೀತಾ ಇರುವಂಥದ್ದು ಇಷ್ಟೇ ಇರ್ತದೆ.